ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂತ. ನೀವು ರೆಸ್ಪೆಕ್ಟ್ ಆಗಿ ಮಾತಾಡಿ, ಅವರು ಈ ಕಡೆ ಮಾತಾಡಿ. ಈಗ ನಾನು ವಿಜಯ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದೆ, ಟೈಲ್ಸ್ ಹಾಕಕ್ಕೆ ಒಬ್ಬ ಬಿಹಾರದವನು ಬಂದಿದ್ದ. ಅವನು ಹಿಂದಿಯಲ್ಲಿ ಮಾತಾಡ್ತಿದ್ದ, ನನಗೆ ಹಿಂದಿ ಗೊತ್ತು, ನಾನು ಅವನಿಗೆ ಕನ್ನಡದಲ್ಲಿ ನಿಧಾನ ಆನ್ಸರ್ ಕೊಡ್ತಾ ಇದ್ದೆ. ಅವನದರ ಇದೇನು ಮತ್ಲಬ್ ಏನು ಅಂತ ಕೇಳಿದ್ರೆ ನಾನು ಅದರದ್ದು ಅರ್ಥನೂ ಕನ್ನಡದ ಅರ್ಥನೂ ಅವನಿಗೆ ಹೇಳ್ಕೊಡ್ತಾ ಇದ್ದೆ. ಅವನೊಂದು 2-3 ತಿಂಗಳು ಕೆಲಸ ಮಾಡಿ ಹೋದ. ಮತ್ತೊಂದು 3 ವರ್ಷ ನಂತರ ಬಂದ, ಸರ್ ನನಗೆ ಪರಿಚಯ ಇದೆಯಾ, ನನಗೆ ಅಷ್ಟು ನೆನಪಿಲ್ಲ, ನನಗೆ ಗೊತ್ತಿಲ್ಲ ಸರ್, ಇಲ್ಲಿ ಟೈಲ್ಸ್ ಹಾಕಕ್ಕೆ ಬಂದಿದ್ದು ನಾನೇ, ಕನ್ನಡದಲ್ಲಿ ಮಾತಾಡ್ತಿದ್ದೆ. ನನದು ಚೆನ್ನಾಗಿ ಮಾತಾಡ್ತೀಯ ಕನ್ನಡ ಸರ್, ನೀವು ಕನ್ನಡ ಕಲಿಸಿದ್ರಿಂದ ನಾನು ಹೊರಗಡೆ ದೊಡ್ಡ ಮೇಸ್ತ್ರಿ ಆದೆ. ಅಂದ್ರೆ ಅವನು ಅದನ್ನ, ನಾನು ಅವನನ್ನ ಹೆಂಗೆ ತಗೊಂಡೋದೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಹೇಳಿ ಅವನಿಗೆ ಅವನ ಭಾಷೆಯಲ್ಲಿ ಇದರ ಅರ್ಥ ಹೇಳ್ಕೊಟ್ಟೆ. ಸೊ 1 ತಿಂಗಳಲ್ಲಿ ಅವನು ಕೆಲವೊಂದು ವಿಷಯಗಳು, ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ, ಕಾಫಿ ಆಯ್ತಾ, ಊಟ ಆಯ್ತಾ, ಏನ್ ತಿಂಡಿ, ಇವತ್ತು ಎಷ್ಟೊತ್ತಿಗೆ ಹೋಗ್ತೀರಾ, ಇಂತೆಲ್ಲ ವರ್ಡ್ಗಳೆಲ್ಲ ಅವನು ಕಲ್ತು ಬಿಟ್ಟ. ಇದು ಸರ್ ಕನ್ನಡಿಗನಿಗೆ ಇರಬೇಕಾದಂತ ಲಕ್ಷಣ ಏನ್ ಗೊತ್ತಾ ನೋಡಿ, ಇದು ನಿಧಾನವಾಗಿ ಯಾವ ಇದನ್ನು ಕೂಡ ಬದಲಾಯಿಸಕ್ಕಾಗಲ್ಲ. ನಿಧಾನವಾಗಿ ನೀವು ಮನಸ್ಥಿತಿಯನ್ನು ಪ್ರೀತಿಯಿಂದ ಗೆದ್ದಾಗ ಎಲ್ಲ ಈ ತರನೇ ಸುಮಾರು ಜನ ಮಾಡಿದ್ದಾರೆ ಸರ್. ಹೌದೌದು, ನಾನು ಹೇಳ್ತಲ್ಲ, ನಿಮ್ಮ ವ್ಯಕ್ತಿತ್ವನ ನಾವ್ ಯಾಕೆ ಗೌರವಿಸೋದು ಅಂತಂದ್ರೆ ಈ ತಳಮಟ್ಟದಿಂದ ನೀವು ಇಂಥ ಗುಣಗಳನ್ನ ಅಳವಡಿಸ್ಕೊಂಡಿರೋದ್ರಿಂದನೇ ನಾವು ನಮ್ಮ ಮನಸ್ಕರು, ಸಮಾನ ಮನಸ್ಕರು ಅಂತ ಏನಂತೀವಿ, ಅವ್ರು ಗೌರವಿಸೋದು ಯಾಕೆ ಅಂತಾರೆ, ಸಮಾಜ ಗೌರವಿಸೋದೇನು, ಇಂಥ ಗುಣಗಳು ನಮ್ಮಲ್ಲಿ ಇರ್ಬೇಕು. ಯಾವುದನ್ನೇ ಆದ್ರೂ ಕೂಡ ನೀವು ಕೋಪದಲ್ಲಿ ಏನೋ ಮಾಡಿ ಸ್ಟೂಡೆಂಟ್ಸ್ ಹತ್ರ ಮಾತಾಡ್ತೀನಿ, ಆದ್ರೆ ಅಲ್ಲ ಸಂದರ್ಭ ಬಂದಾಗ ಮಾತಾಡ್ಬೇಕಾಯ್ತದೆ ಸರ್. ಆಗ ಅಂತ ಅಂದ್ಬಿಟ್ಟು ನೀವು ಶಿಕ್ಷೆ ಕೊಡೋ ರೀತಿಯಲ್ಲಿ ಮಾತಾಡೋದಲ್ಲ. ಯಾಕಂದ್ರೆ ಒಬ್ಬ ಶಿಕ್ಷಕನಿಗೆ ಏನಂತ ಹೇಳಿದ್ರೆ ಕ್ಲಾಸ್ ಚೆನ್ನಾಗಿ ನಡೀಬೇಕು ಅಂತಲೇ ಇರುತ್ತೆ. 24 ಗಂಟೆ ಯಾವ ಟೀಚರು ಬೈಯಲ್ಲ, ಏನೋ ಒಂದು. ಮತ್ತೆ ಮಕ್ಕಳಲ್ಲಿ ಮತ್ತೆ ಯಾರು ಮಿಸ್ಯೂಸ್ ಮಾಡ್ತಾರೆ ಕ್ಲಾಸಲ್ಲಿ, ಗಲಾಟೆ ಮಾಡೋದು ಮಕ್ಕಳೇ ತಾನೆ, ಅವರು ಆಗಿದ್ರೇನೆ ಮಕ್ಕಳು ಅಂತ ಕರೆಯೋದು. ಇದಕ್ಕೆ ನೋಡಿ ಹೇಳಕ್ಕಾಗಲ್ಲ. ಇಲ್ಲ, ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ, ನಾನು ಅದೇ ಹೇಳಿದ್ನಲ್ಲ, ನಮ್ಮೂರಲ್ಲಿ 4ನೇ ಕ್ಲಾಸ್ವರೆಗೂ ಸ್ಕೂಲು, 4ನೇ ಕ್ಲಾಸಿಗೆ ಪಾಸ್ ಆದೆ ನಾನು. 5ನೇ ಕ್ಲಾಸಿಗೆ ಬೇರೆ ಇದಕ್ಕೆ ಹೋಗ್ಬೇಕು, ಯಾವುದು ಅಲ್ಲಿಂದ 6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಬೆಳಿಗ್ಗೆ ನಡ್ಕೊಂಡು ಹೋಗ್ಬೇಕು. ಹೆಸರು ಚೆನ್ನಾಗಿದೆ, ಅಮ್ಮ ಎಲ್ಲಿದ್ದಾರೆ ಗೊತ್ತಿಲ್ಲ, ರಾಜಣ್ಣ ಅಂತ ಅವ್ರ ಹೆಸರು. ಅವರು ಸೇಮ್ ನಿಮ್ಮ ಥರದಲ್ಲೇ ಇದ್ದರು, ಯಾವಾಗಲೂ ಖಡಕ್ಕಾಗಿ ಇನ್ಸರ್ಟ್ ಮಾಡ್ಕೊಂಡು ಇದು ಮಾಡ್ತಾಯಿದ್ರು. ಅವರು ಒಂದು ಸ್ವಲ್ಪ ದೂರದಿಂದ ಬರೋರು. 5ನೇ ಕ್ಲಾಸಿಗೆ ಫಸ್ಟ್ ದಿವಸ ಹೋಗಿದ್ದೀನಿ ಸರ್, ನಾನು ಸಿಕ್ಕಾಬಟ್ಟೆ ಖ್ಯಾತೆ. ಅಂದರೆ ಹುಡುಗರ ಹತ್ರ ಎಲ್ಲ ಸಿಕ್ಕಾಬಟ್ಟೆ ಮಾತಾಡೋದು, ಯಾರ ಮಾತ್ರ ಕೇಳ್ತಿರ್ಲಿಲ್ಲ, ಆ ಥರ ಒಂಥರ ಡಿಫ್ರೆಂಟ್ ಆ್ಯಟಿಟ್ಯೂಡು. ಆವಾಗ ಏನಾಯಿತು, ಅವರು ಬಂದರು, ಇದೇ ಥರ ಸ್ಕೂಲಲ್ಲಿ ಕುಂದಿದ್ದು ಫಸ್ಟ್ ಡೇ ಸಿಕ್ಕಾಬಟ್ಟೆ ಗಲಾಟೆ ಮಾಡ್ತಾಯಿದ್ದೀವಿ. ಅಲ್ಲಿಂದ ಗಲಾಟೆ ಮಾಡ್ತಾ ನೋಡಿದ್ರು, ಅವ್ರು ದೃಷ್ಟಿ ನನ್ನ ಮೇಲ್ಗಡೆನೇ ಬಿತ್ತು. ಫಸ್ಟ್ ದಿವಸ ಸ್ಕೂಲ್ಗೆ ಹೋಗಿದ್ದೀನಿ ಸರ್, ಅಲ್ಲಿಂದ ಬಂದವರು ಕಡ್ಡಿ ಹಿಡ್ಕೊಂಡು ಬಂದರು, ಇಮಿಡಿಯೇಟಾಗಿ 4 ಕೊಟ್ಟರು ಸರ್. ನನಗೆ ಇವತ್ತು ಕೊಟ್ಟಂಗಿದೆ ಅದು. ನನ್ನ ಮನಸ್ಥಿತಿ ಏನಾಗಬೇಕು. ಬಟ್ ಅದಕ್ಕೆ ಒಳ್ಳೆಯ ಗೆಳೆಯರು ಯಾಕೆ ಇರಬೇಕು ಅಂತ ಅನ್ನೋದಕ್ಕೆ ನನಗೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಅವತ್ತು ನನ್ನ ಸ್ನೇಹಿತ ಒಬ್ಬ ಇದ್ದ, ಅವನು ಈಗ ತೀರೋಗ್ಬಿಟ್ಟ ಪಾಪ ಇತ್ತೀಚೆಗೆ, ಹಾರ್ಟ್ ಅಟ್ಯಾಕ್ ಆಗಿ. ಅವನು ಪಕ್ಕದಲ್ಲೇ ಮನೆ, ಅವನು ಹೇಳ್ದ, ಇದೆಲ್ಲ ನಾರ್ಮಲ್ ಬಾರು, ಅವ್ರು ಮಾಸ್ಟರ್ ಹೊಡೆದ್ರೆ ನಮ್ಗೇನಾಯ್ತದ್ದು, ಯಾಕಂದರೆ ನಾವು ಗಲಾಟೆ ಮಾಡ್ತೀವಿ, ಇದು ನಮ್ಮೂರು, ನಾವು ಗಲಾಟೆ ಮಾಡ್ತಿದ್ವು. ಅಲ್ಲಿ ಹೋಗಿ ಅವ್ರ ಹತ್ರ ಮಾಡಿದ್ರೆ ಅವ್ರು ನೋಡಲ್ಲಿ 20-25 ಜನ ಹುಡುಗರಿದ್ದೀವಿ, ಅಲ್ಲಿ ಗಲಾಟೆ ಮಾಡಿದ್ರೆ ಸುಮ್ಮನೆ ಇರ್ತಾರೆ. ಅದು ಮಾಸ್ಟ್ರು ಹೊಡೆದ್ರೆ ಅದಕ್ಕೆ ಯಾಕೆ ಬೇಜಾರು. ನಾನು ಅಲ್ಲಿಂದ 10 ಗಂಟೆ ಬಂದಿದ್ದೀನಿ ಸರ್, ನಾಳೆಯಿಂದ ನಾನು ಸ್ಕೂಲಿಗೆ ಬರಲ್ಲ ಅಂತ 5ನೇ ಕ್ಲಾಸ್. ಅಂದರೆ ಆ ಥರ ಆಟಿಟ್ಯೂಡ್ ಬಂದ್ಬಿಡ್ತದೆ. ಬಟ್ ಅದನ್ನ ನಾವು ಬದಲಾಯಿಸೋ ರೀತಿ ಇದೆಯಲ್ಲ, ಅವತ್ತು ನನಗೆ ಅವನು ಉತ್ತಮವಾದ ಫ್ರೆಂಡ್ ಏನಾದರೂ ನನಗೆ ಬುದ್ಧಿ ಹೇಳಿದ್ರೆ ನಾನು ಇವತ್ತು ಓದ್ತಾ ಇರಲಿಲ್ಲ ಸರ್, ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ. ನಾನು ಸ್ಕೂಲಿಗೆ ಸೇರ್ಕೊಂಡಿದ್ದೆ 8 ವರ್ಷಕ್ಕೆ, ನಾನು 1ನೇ ಕ್ಲಾಸಿಗೆ ಸೇರ್ಕೊಂಡಿದ್ದು. ಹಂಗಾಗಿಬಿಡ್ತದೆ. ಹಂಗಾಗಿ ನಾನು ಪ್ರೀತಿ ಯಾಕೆ ವಿಚಾರ ಹೇಳಿದೆ ಅಂದರೆ, ಪ್ರೀತಿ ವಿಶ್ವಾಸದಿಂದ ನೀವು ಇಡೀ ಜಗತ್ತನ್ನ ಗೆಲ್ಲಬಹುದು ಅಂತ ಹಿರಿಯರು ಹೇಳಿದ್ದಾರೆ. ಶೇಕ್ ದ ವರ್ಲ್ಡ್ ಅಂತ ಹೇಳ್ತಾರೆ ಗಾಂಧೀಜಿಯವರು. ಹಾಗೆ ನಾನು ಈಗ ಪಾದಯಾತ್ರೆಗೆ ಸೌಹಾರ್ದ ಬಾಂಧವ್ಯ ಪಾದಯಾತ್ರೆ ಅಂತ ಕೊಟ್ಟಿದ್ದ ಹೆಸರಿಗೆ ಕಾರಣ, ತುಂಬಾ ಜನ ಕೇಳಿದ್ರು ಯಾಕೆ ಹೆಸರು ಕೊಟ್ಟಿದ್ದು ಅಂತ. ಈ ಶಿಕ್ಷಕರು, ವಿದ್ಯಾರ್ಥಿಗಳು, ತಂದೆ ತಾಯಿಯವರ ಮಧ್ಯೆ ಒಂದು ಸೌಹಾರ್ದ ಬಾಂಧವ್ಯ ಇದ್ರೆ ಆ ಸಮಾಜ ಉದ್ಧಾರ ಆಗುತ್ತೆ. ಒಬ್ಬ ರಾಜಕೀಯ ವ್ಯಕ್ತಿಗೆ ನನ್ನ ಕರ್ನಾಟಕವೇ ಸಾರ್ವಭೌಮ, ಕನ್ನಡಿಗ ಸಾರ್ವಭೌಮ ಅದೌದು, ನನ್ನ ಕರ್ನಾಟಕವೇ ಸಾರ್ವಭೌಮ ಅನ್ನುವಂಥದ್ದು ವಿರೋಧ ಪಕ್ಷದಲ್ಲಿರುವವರು ಆಗಲಿ, ಆಡಳಿತ ಪಕ್ಷದಲ್ಲಿರುವವರು, ಯಾಕಂದ್ರೆ ಇಬ್ರು ವಿನ್ ಆಗಿ ಬಂದಿದ್ದು, ಯಾರು ಸೋತು ಬಂದವರಲ್ಲಿ ಇಲ್ಲ, ಎಲ್ಲರೂ ಓಟಿಂದ ವಿನ್ ಆಗಿ ಬಂದವರು. ಆಡಳಿತ ಪಕ್ಷದಲ್ಲಿರುವವನು ಅಷ್ಟೇ, ವಿರೋಧ ಪಕ್ಷದಲ್ಲಿರುವವನು ಅಷ್ಟೇ. ಅವರಿಬ್ಬರ ತಲೆಯಲ್ಲಿ ಇರಬೇಕು, ಕೊನೆಗೆ ನಮ್ಮ ಇಬ್ಬರದ್ದು ಧ್ಯೇಯ ಏನಾಗಬೇಕು, ನನ್ನ ರಾಜ್ಯ ಸಾರ್ವಭೌಮ ಅನ್ನುವಂಥ ಒಂದು ಸೌಹಾರ್ದ ಬಾಂಧವ್ಯ ಅವರ ಮಧ್ಯದಲ್ಲೂ ಬರಬೇಕು. ಒಂದು ಇಂಡಸ್ಟ್ರಿ ಎಲ್ಲವನ್ನು ಸ್ಟಾರ್ಟ್ ಮಾಡಿದರೆ, ಈ ಒಂದು ರಾಜ್ಯ ನನಗೆ ಕೆಲಸ ಕೊಟ್ಟಿದೆ, ಇಲ್ಲಿರುವ ಜನಗಳಿಗಿನ್ನ ನಾನು ಪ್ರೀತಿಸಬೇಕಿದ್ರೆ ಸೌಹಾರ್ದದ ಬಾಂಧವ್ಯ ಬೇಕು ಅನ್ನುವಂಥದ್ದು ಇಂಡಸ್ಟ್ರಿಯಲ್ಲಿ ಅವ್ರಿಗೂ ಕೂಡ ಭಾವನೆ ಬರಬೇಕು. ಅದೇ ರೀತಿ ಪ್ರವಾಸೋದ್ಯಮ, ಹೊರಗಡೆ ಇರುವ ರಾಜ್ಯದವರಿಗೆ ಇಂಥ ಒಂದು ಸಂಸ್ಕೃತಿಯ ರಾಜ್ಯ ಇದೆ, ಸಂಪದ್ಭರಿತವಾಗಿದ್ದು ಸಂಸ್ಕೃತಿಯಲ್ಲೂ ಎಲ್ಲದರಲ್ಲೂ ಇದೆ, ಅವರ ಜೊತೆ ನಾವು ಯಾಕೆ ಹೋಗಿ ನೋಡಬಾರ್ದು ಅನ್ನೋ ಒಂದು ಸೌಹಾರ್ದತೆ ಬಂದರೆ, ಇಲ್ಲಿರುವ ಈ ಎಲ್ಲ ಸಂಸ್ಕೃತಿಯನ್ನು
ಕಂಡಾಗ ಅವರಿಗೊಂದು ಬಾಂಧವ್ಯ ಬರುತ್ತೆ. ಅವರು ಬೇರೆ ಕಡೆ ಹೋಗಿ ಈ ಒಂದು ಸೌಹಾರ್ದ ಬಾಂಧವ್ಯವನ್ನು ಹೇಳಿದಾಗ ಅಲ್ಲಿಂದಲೂ ಜನ ಬರ್ತಾರೆ. ಈ ನಿರಂತರ ಸೌಹಾರ್ದ ಬಾಂಧವ್ಯ ಮುಂದುವರೆದ್ರೆ, ಕುವೆಂಪು ಹೇಳಿದ್ರು ಸ್ವರ್ಗ ಎಂಬುದು ಎಲ್ಲಿಲ್ಲ, ಇಲ್ಲಿದೆ ಅಂತ. ಇಲ್ಲಿ ಖಂಡಿತ ಆಗುತ್ತೆ. ಆದರೆ ನನಗಿರೋ ಒಂದು ಬೇಜಾರಂದ್ರೆ, ಬೇರೆ ರಾಜ್ಯದಿಂದ ಬಂದವರು ಯಾಕೆ ಹೀಗೆ ನಮ್ಮ ಕನ್ನಡವನ್ನು ಒಂಥರ ಹೀನಾಯವಾಗಿ ನೋಡ್ತಾರೆ ಅನ್ನುವಂಥದ್ದಕ್ಕೆ ಉತ್ತರ ಸಿಕ್ಕಿಲ್ಲ. ಆದರೂ ನಾವು ಕೆಲವೊಂದು ನಮ್ಮ ಕೆಲವೊಂದು ನೆಗೆಟಿವ್ಸ್ ಒಬ್ಬರ ಹತ್ರ ಇದ್ರೆ ಅವ್ರು ನಮ್ಮನ್ನು ಇನ್ಸಲ್ಟ್ ಮಾಡೋದು ಸಹಜ. ಈಗ ನಾನೊಂದು ಮಾತು ಹೇಳಿದೆ, ಅದು ನನ್ನೊಂದು ಊಹೆ, ಅಂಥದ್ದೆಲ್ಲ ನಡೀತಾ ಇಲ್ಲ. ಆದರೂ ಒಂದು ಚಿಕ್ಕ ನೆಗೆಟಿವ್ ಥಿಂಗ್ಸ್ ನಾನು ಹೇಳ್ತಾ ಇದ್ರೆ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷ ಆಗುತ್ತೆ ಅಂದರೆ ನೀನು ಕನ್ನಡಕ್ಕಾಗಿ ಕೈ ಎತ್ತಿ ಬರೀ, ನಿನಗೆ ಒಳ್ಳೆಯದೇ ಆಗುತ್ತೆ ಅನ್ನೋದು ಕುವೆಂಪು ಹೇಳಿದ್ರು. ಈಗ 6 ಎಂಬ ನಂಬರನ್ನು ಆ ಕಡೆಯಿಂದ ನೋಡಿದ್ರೆ 9 ಕಾಣ್ಬೋದು, ಈ ಕಡೆಯಿಂದ ನೋಡಿದ್ರೆ 6 ಕಾಣ್ಬೋದು. ಸೊ ಈ ಪದವನ್ನ ಕೆಲವರು ಬೇರೆ ರೀತಿಯಲ್ಲಿ ತಗೊಂಡು, ಕನ್ನಡಕ್ಕಾಗಿ ಕೈ ಎತ್ತು ಅಂದ್ರೆ ಜೈಕಾರ, ನಿನ್ನ ಕೈ ಕಲ್ಪವೃಕ್ಷ ಆಗುತ್ತೆ. ಈ ಕಲ್ಪವೃಕ್ಷವನ್ನು ತಗೊಂಡವರಿಂದಾಗಿ ಆ ಕೊಟ್ಟವರು ಏನ್ ಮಾಡ್ತಾರೆ, ನಮ್ಮನ್ನು ಇನ್ಸಲ್ಟ್ ಮಾಡ್ತಾ ಇದ್ದಾರೆ. ಆ ಇನ್ಸಲ್ಟು ತುಂಬಾ ವ್ಯಾಪಕ ಆಗ್ತಾ ಇದೆ. ಎಲ್ಲಿ ನಮ್ಮ ಮಧ್ಯದಲ್ಲಿ ಪ್ರೀತಿ ಬಾಂಧವ್ಯ ಇರುತ್ತೋ ಅಲ್ಲಿ ಗೌರವ ಇರುತ್ತೆ, ಎಲ್ಲಿ ನಮ್ಮ ಮಧ್ಯದಲ್ಲಿ ದುಡ್ಡು ಬರುತ್ತೋ ಅಲ್ಲಿ ಇನ್ಸಲ್ಟ್ ಇರುತ್ತೆ. ಸುಪೀರಿಯಾರಿಟಿ ಅಂಡ್ ಇನ್ಫೀರಿಯಾರಿಟಿ ಬರುತ್ತೆ. ನಮ್ಮ ಕನ್ನಡಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರೋಕ್ಕೆ ಮುಖ್ಯ ಕಾರಣ ಈ ಕೈ ಎತ್ತು. ಅದು ಯಾರು ಎತ್ತಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಅಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ಇದೆ, ಸಾಮಾನ್ಯ ಆಗಿದೆ. ಅದು ರಾಜಕೀಯ ವ್ಯಕ್ತಿಗಳು ಕೈ ಎತ್ತಿರ್ಬೋದು, ಎಲ್ಲ ಅದು ಯಾರ್ಯಾರೋ ಕೈ ಎತ್ತಿರ್ಬೋದು. ರಾಜ್ಯದ ಎಲ್ಲ ಸಮಸ್ಯೆಗಳಿಗೂ ಕೂಡ ಮೂಲ ಅದೇನೆ ಸರ್. ಮತ್ತು ಆ ರಾಜಕೀಯ ಪ್ರಭಾವದಲ್ಲಿ ಈ ಹಣದ ಪ್ರಭಾವ ಯಾವಾಗ ನಿಲ್ಗೈ ಆಯ್ತು, ಅದಾದಾಗಿಂದನೇ ಈ ಎಲ್ಲ ಕೆಲಸ. ಅದೇ ನಾನು ಹೇಳ್ತಾ ಇರೋದು. ಈಗ ನಾನು ಯಾಕೆ ಬ್ಯೂರೋಕ್ರಾಟ್ಸ್ ಅನ್ನು ಹೇಳೋದು ಅಂತ ಹೇಳಿದ್ರೆ, ಅವರೇ ಕಲ್ಪವೃಕ್ಷ ಮಾಡಿರ್ಬೋದು, ಅಥವಾ ರಾಜಕಾರಣಿಗಳಿಗೆ ಹೇಳಿಕೊಡದೆ ಅವ್ರು, ಯಾಕಂದ್ರೆ ಅವ್ರು ಬರೋದು ಗೆಸ್ಟ್ ತರ ರಾಜಕಾರಣಿಗಳು. ಅವರು ಎಲ್ಲ ಸ್ಕ್ಯಾಂಡಲ್ ಅನ್ನು ಅವರ ತಲೆ ಮೇಲೆ ಹಾಕಿ ಅವ್ರ ಕೈ ತೊಳೆದು ಬ್ಯೂರೋಕ್ರಾಟ್ಸ್ಗಳು ಸೈಡಿಗೆ ಇರ್ತಾರೆ. ಆದ್ರಿಂದ ನಾನಿದ್ರಲ್ಲಿ ರಾಜಕಾರಣಿಗಳನ್ನ ಎಲ್ಲರೂ, ಚಕ್ರವ್ಯೂಹ ಅಂತ ಒಂದು ಫಿಲ್ಮ್ ಬಂದ್ಮೇಲೆ ಎಲ್ಲರೂ ರಾಜಕಾರಣಿಗಳನ್ನೇ ಬೈಯೋದು. ಆದ್ರೆ ನನ್ನ ಒಂದು ಇದರಲ್ಲಿ ನಾನು ರಾಜಕಾರಣಿಗಳನ್ನು ಬೈತಾ ಇಲ್ಲ, ಯಾಕಂದ್ರೆ ಅವರು ನಮ್ಮ ರೆಪ್ರೆಸೆಂಟೇಟಿವ್ಸ್. ಅವರು ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕು ಅಂತ ಬಂದವರು, ಅವರನ್ನ ಬೇರೆಯವರು ಬೇರೆ ದಾರಿಗೆ ಎಳ್ಕೊಂಡು ಹೋಗಿದ್ದು ಬ್ಯೂರೋಕ್ರಾಟ್ಸ್. ಯಾಕಂದ್ರೆ ಈಗ ನಿಮ್ಗೊಂದು ಕುದುರೆ ಇದೆ, ಅದಕ್ಕೆ ಹಿಡಿಯುವಂತ ಇದಿರುತ್ತೆ, ಸಾರಥಿಯ ಕೈಯಲ್ಲಿ ಇದಿರುತ್ತೆ. ಆ ಸಾರಥಿ ಎಲ್ಲಾದ್ರೂ ತಗೊಂಡೋದ್ರೆ ಎಲ್ಲಿ ಯುದ್ಧ ಮಾಡೋದು? ಈಗ ನಿಮ್ಮ ಶತ್ರು ಇಲ್ಲಿದ್ದಾನೆ, ಅವನಿಗೆ ಬಾಣ ಇಡ್ಬೇಕಂದ್ರೆ ಸಾರಥಿ ಆ ಕಡೆ ತಗೊಂಡೋದ್ರೆ ಏನ್ ಮಾಡ್ತಾರೆ? ಸೊ ಈ ಸಾರಥಿಗಳು ನಾನೀಗ ಯುದ್ಧ ಇರುವಂತ ಯಾವುದೇ ರಾಜಕಾರಣಿಗಳು, ಯಾವುದೇ ಪಕ್ಷದ ರಾಜಕಾರಣಿ ಆದ್ರೂ ನಾನು ಅವರ ವಿರುದ್ಧವಾಗಿ ಒಂದು ಮಾತು ಹೇಳ್ತಾ ಇಲ್ಲ. ಯಾಕಂದ್ರೆ ನಾನು ಚಕ್ರವ್ಯೂಹದ 2ನೇ ಭಾಗವನ್ನು ನೋಡ್ತಾ ಇರೋದು. ಈಗ ಇದರಲ್ಲಿ ಬ್ಯೂರೋಕ್ರಾಟ್ಸ್, ಸಾರಥಿಗಳು, ಅವರು ಮುಖ್ಯ ಕಾರಣ. ಅವರು ಕೈಯನ್ನ ಕಲ್ಪವೃಕ್ಷ ಮಾಡ್ತಾ ಇದ್ದಾರೆ, ಅಥವಾ ನಮ್ಮ ರಾಜಕಾರಣಿಗಳಿಗೆ ಆ ಒಂದು ರುಚಿಯನ್ನು ತೋರಿಸ್ತಾ ಇದ್ದಾರೆ. ಸೊ ಅವರನ್ನು ಒಂದು ದಾರಿಗೆ ತರಬೇಕು, ಈ ಸಾರಥಿಗಳನ್ನು ಒಂದು ದಾರಿಗೆ ತರಬೇಕು. ನಮ್ಮ ಕರ್ನಾಟಕದಲ್ಲಿರುವಂಥ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನಲ್ಲಿ ಎಷ್ಟು ಜನ ಕನ್ನಡಿಗರು ಇದ್ದಾರೆ, ಎಷ್ಟು ಜನ ಹೊರಗಡೆಯವರು ಇದ್ದಾರೆ, ಯಾರಿಂದ ಜಾಸ್ತಿ ಇಂಥ ಕೆಲಸ ನಡೀತಾ ಇದೆ ಅನ್ನುವಂಥದ್ದೊಂದು ಅನಾಲಿಸ್ ಮಾಡಿದ್ರು ಒಳ್ಳೇದು. ಸೊ ಇದೆಲ್ಲ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಸರ್ ಅದನ್ನ ನೀವು ಕೇಳೋದ್ರಲ್ಲಿ ಮತ್ತೆ ಆಗ್ರಹ ಮಾಡೋದ್ರಲ್ಲಿ ತಪ್ಪಿಲ್ಲ. ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಹಕ್ಕಿದೆ ಕೇಳುವಂತ, ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ. ಬಟ್ ನಾವು ಕೇಳಂತ ರೀತಿ ಕೂಡ ಒಳ್ಳೇದಾಗಿರ್ಬೇಕು. ನಾವು ಒಳ್ಳೇದಾದ್ರೆ ನಮ್ಗೆ ಅಟ್ ದ ಮೋಸ್ಟ್ ನಮ್ಗೆ ನಮ್ಮ ರಾಜ್ಯ ಬೆಸ್ಟ್ ಆಗ್ಬೇಕಷ್ಟೇ, ಖಂಡಿತ. ಇನ್ನು ಯಾವ್ದು ನಮ್ಗೆ ಬೇಡ. ನಮ್ಮ ರಾಜ್ಯ ನನ್ನ ಮರಣ ನಂತರ ಅದು ಇನ್ನೂ ಚೆನ್ನಾಗಿ ಹೋಗ್ತಾ ಇರ್ಬೇಕು ಸರ್. ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗ್ಬೇಕು, ಒಳ್ಳೇದನ್ನ ನಾವು ಕೊಡ್ಬೇಕು. ಹೇಳೋದೆಲ್ಲ ಏನಂತಂದ್ರೆ, ಪ್ರಕೃತಿ ಪರಿಸರ ಆಗಲಿ, ವ್ಯವಸ್ಥೆ ಸಮಾಜ ಆಗಲಿ, ನೀವ್ ಹೇಳ್ದಂಗೆ ಮಾನವ ಇದು ಕೂಡ ಒಂದು ಸಂಪನ್ಮೂಲ. ಇದು ಕೂಡ ಒಳ್ಳೆ ರೀತಿಯಲ್ಲಿ ವರ್ಗಾವಣೆ ಆಗ್ಲಿಲ್ಲ ಅಂದ್ರೆ ತುಂಬಾ ಡೇಂಜರ್. ಸಮಾಜ ಬೇರೆ ಕಡೆ ಬೇರೆ ದಿಕ್ಕಿಗೆ ಹೋಗುತ್ತೆ. ದ್ವೇಷ ಇರಬಾರ್ದು. ಈಗ ಅದೇ ಆಗ್ತಾ ಇರೋದು ಸರ್. ಈಗ ಅದೇ ಹೇಳಿದ್ದು, ಆ ಸಮಾಜ ದ್ವೇಷ ಮುಕ್ತ ಸಮಾಜ ನಿರ್ಮಾಣ ಆದ್ರೆ ಮಾತ್ರನೇ ಮುಂದಿನ ಪೀಳಿಗೆ ಬದುಕಲಿಕ್ಕೆ ಸಾಧ್ಯ. ಕೃತಕ ದೀಪ ಕತ್ತಲಲ್ಲಿ ಕಳೆದು ಹೋಗದಂತೆ, ಸೂರ್ಯ ಚಂದ್ರ ತಾರೆಯಾಗಿ ಹೊಳೆದು ಬಾಳುವಂತೆ.